ಬೆಂಗಳೂರಿನಲ್ಲಿ ಗಣರಾಜ್ಯೋತ್ಸವ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಷ್ಟಾಚಾರ ವಿಭಾಗದ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಾಲಾಜಿ ತಿಮ್ಲಾಪುರ ಅವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮುಖಾಂತರ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವಕ್ತಾರರಾದ ಡಾಕ್ಟರ್ ಶಂಕರ್ ಗುಹಾರ ಅವರು ಹಾಗೂ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ದೀಪಕ್ ಗೌಡ್ರು ಮತ್ತು ಬೆಂಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಶಾಂತ್ ರವರು, ಶ್ಯಾಮ್ ಗೌಡರು, ಮಹಿಳಾ ಕಾಂಗ್ರೆಸ್ ಮುಖಂಡರಾದ ಭವ್ಯರವರು ಇನ್ನೂ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀ ಬಾಲಾಜಿ ತಿಮ್ಲಾಪುರ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು. ಇದೇ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಮಹಿಳೆಯರಿಗೆ ಸೀರೆ ಹಾಗೂ ಉಡುಗೊರೆಗಳನ್ನು ನೀಡಲಾಯಿತು ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಟಿ ಗುರುರಾಜ್ ಕಾಂಗ್ರೆಸ್ ಮುಖಂಡರು ಬಸವನಗುಡಿ ಇವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಬಂದಂತಹ ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ವಿಶೇಷ ಏನಂದರೆ ನನಗೆ ಒಂಥರ ಆಶ್ಚರ್ಯ ಆಗ್ತಾಯಿದೆ. ಏಕೆಂದರೆ ನಾನು ಯಾವ ವರ್ಷವೂ ಹುಟ್ಟುಹಬ್ಬ ಅಂತ ಯಾವುದೂ ಆಚರಣೆ ಮಾಡ್ಕೊಳ್ಳಲ್ಲ. ಈ ವರ್ಷ ನಮ್ಮ ಕಾರ್ಯಕರ್ತರು, ಮುಖ್ಯವಾಗಿ ನಮ್ಮ ಗುರುರಾಜ, ನಮಗೆ ಒಂಥರ ಆಶ್ಚರ್ಯ ಅಂದರೆ ಸರ್ಪ್ರೈಸ್ ಅನ್ನೋ ರೀತಿಯಲ್ಲಿ ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ನಾನು ಯಾರಿಗೂ ಏನು ಅಪೇಕ್ಷೆ ಪಟ್ಟವನಲ್ಲ. ಅವರ ಅಭಿಮಾನದಿಂದ, ಅವರೊಂದು ಪ್ರೀತಿಯಿಂದ ಎಲ್ಲರೂ ನಮ್ಮ ಒಟ್ಟಿಗೆ ಸುಮಾರು ವರ್ಷಗಳಿಂದ ಕೆಲಸ ಮಾಡೋದ್ರಿಂದ ಅವರೊಂದು ಇದಕ್ಕೆ ನಾನು ಒತ್ತಡಕ್ಕೆ ಮಾಡಿದು ಈ ಹುಟ್ಟುಹಬ್ಬನ ಆಚರಣೆ ಮಾಡ್ಕೋಬೇಕಾಯಿತು. ಇದೇ ಪ್ರೀತಿ, ಇದೇ ವಿಶ್ವಾಸ, ಇದೇ ಸ್ನೇಹ ಎಲ್ರಿಗೂ ಹಿಂಗೆ ಮುಂದುವರಿಲಿ. ಹೊಸ ವರ್ಷ ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆ ಸುಭಿಕ್ಷವಾಗಲಿ. ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮ್ಮ ಸರ್ಕಾರದಿಂದ ಎಲ್ಲರೂ ಉತ್ತಮವಾದ ಬೆಳವಣಿಗೆ ಆಗಲಿ ಅಂತ ಒಂದು ಆಶಿಸ್ತೀವಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಷ್ಟಾಚಾರ ವಿಭಾಗದ ಸದಸ್ಯರಾದ ಶ್ರೀ ಬಾಲಾಜಿ ತಿಮ್ಲಾಪುರರವರ ಹುಟ್ಟುಹಬ್ಬ ಇಂದು. ಅದರ ಪ್ರಯುಕ್ತ
ಬಡ ಮಹಿಳೆಯರಿಗೆ, ಸಾರ್ವಜನಿಕ ಮಹಿಳೆಯರಿಗೆ ಸೀರೆ ವಿತರಣೆ ಕಾರ್ಯಕ್ರಮ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅವರಿಗೂ ದೇವರು ಆಯುಷ್ಯ, ಆರೋಗ್ಯ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಎಂದು ಹಾಗೂ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು.